ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಈ ಆದೇಶ ಸರ್ಕಾರ ಏನು ಹೊರಡಿಸಿದೆ ಇದನ್ನ ಹಿಂಪಡೆಯುವಂತೆ ಹಿಂದೂ ಜಾಗರಣಾ ವೇದಿಕೆ ಆಗ್ರಹಿಸಿದೆ. ಡಿಸಿಗೆ ಮೈಸೂರು ಹಿಂದೂ ಜಾಗರಣಾ ವೇದಿಕೆ ಮನವಿಯನ್ನ ಸಲ್ಲಿಸಿದೆ. ಬಾನು ಮುಷ್ತಾಕ್ ಭುವನೇಶ್ವರಿಗೆ ಅಪಮಾನ ಮಾಡಿದ್ದಾರೆ, ನಾಡಿನ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ತಕ್ಷಣ ಬಾನು ಮುಷ್ತಾಕ್ ಆಯ್ಕೆಯನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಈ ಆದೇಶವನ್ನ ಆದಷ್ಟು ಬೇಗ ಹಿಂಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ಗೆ ವಿರೋಧ ವ್ಯಕ್ತವಾಗ್ತಾ ಇರೋದು. ಮೈಸೂರು ಹಿಂದೂ ಜಾಗರಣಾ ವೇದಿಕೆ ಸರ್ಕಾರದ ಈ ನಿರ್ಧಾರವನ್ನ ವಿರೋಧಿಸಿದೆ. ಲೇಖಕಿ ಬಾನು ಮುಷ್ತಾಕ್ ಏನಿದ್ದಾರೆ ಅವರ ಬಗ್ಗೆ ಯಾವುದೇ ತಕರಾರು ಇಲ್ಲ ನಮಗೆ. ಆದರೆ ಅವರು ಈ ಹಿಂದೆ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಮಾತೆ ಕನ್ನಡ ಮಾತೆ ಭುವನೇಶ್ವರಿಯ ವಿರುದ್ಧವಾಗಿ ಮಾತಾಡಿದ್ದಾರೆ. ಅದರಲ್ಲೂ ಅರಿಶಿಣ ಮತ್ತು ಕುಂಕುಮದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದು ನಾವು ಇವತ್ತು ಕನ್ನಡ ತಾಯಿಯನ್ನು ಕೂಡ ಶಕ್ತಿಯ ರೂಪದಲ್ಲಿ ಅಂದರೆ ದೇವಿಯ ರೂಪದಲ್ಲೇ ಕಾಣ್ತೇವೆ. ಹಾಗೆಯೇ ಇಲ್ಲಿಯ ದಸರಾ ಏನಿದೆ ಇದು ಕೂಡ ಶಕ್ತಿ. ಇವತ್ತು ಚಾಮುಂಡಿ ಮಾತೆ ಏನಿದೆ ಒಂದು ಶಕ್ತಿಯ ಸ್ವರೂಪ. ಇದು ನಾಡ ದಸರಾ ಆದರೂ ಕೂಡ ಇದು ನಾವು ಹೇಳ್ತೇವೆ, ಸ್ಪಷ್ಟತೆಯಿಂದ ಹೇಳ್ತೇವೆ, ಇದು ಹಿಂದೂ ಸಂಪ್ರದಾಯ ಮತ್ತು ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಉತ್ಸವ. ಇದು ಯಾವುದೇ ಎಲ್ಲರಿಗೆ ಜಾತ್ಯತೀತವಾಗಿ ಹಂಚಿಕೊಟ್ಟಂಥ ಉತ್ಸವ ಅಲ್ಲ. KS ನಿಸಾರ್ ಅಹಮದ್ ಆಗ್ಬೋದು, ಯಾವುದೇ ಅವರು ಜಿಯಾದು ಮಾನಸಿಕತೆ ಇರಲಿಲ್ಲ, ಎಲ್ಲ ಒಂದೇ ಅನ್ನೋ ಭಾವನೆ ಇತ್ತು. ಇವರೆಲ್ಲ ಅದಿಲ್ಲ. ಕನ್ನಡ ತಾಯಿ ಬಗ್ಗೆನೇ ಮಾತಾಡಿದವರು. ತಾಯಿ ಬಗ್ಗೆ ಹೆಂಗಿರುತ್ತೆ ಅಭಿಮಾನ, ಪ್ರೀತಿ, ಮೂರ್ತಿ ಆರಾಧನೆ. ಅವ್ರು ಮೂರ್ತಿ ಆರಾಧನೆ ಮಾಡಿದ್ರು ಅವರು ವಿರೋಧ ಮಾಡಿದವರು ಅಂತಲ್ಲ. KS ನಿಸಾರ್ ಅಹಮದ್ ಅವರು ತುಂಬ ಸರಳ ಜೀವಿಗಳು ಮತ್ತು ಒಪ್ಕೊಳ್ಳೋ ವ್ಯಕ್ತಿಗಳು. ಅದನ್ನು ಒಪ್ಕೊಳ್ಳೇಬೇಕು, ಒಪ್ಕೋತೀವಿ. ಈಗ ನಮ್ಮ ಭಾರತದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಮುಸ್ಲಿಂ ಸಮುದಾಯದವರು ಇದ್ದಾರೆ. ನಾವು ಅವ್ರನ್ನ ವಿರೋಧ ಮಾಡ್ತಿಲ್ಲ. ಮಾನಸಿಕತೆ, ಇಸ್ಲಾಂ ಮಾನಸಿಕತೆ ಇರೋರನ್ನ ವಿರೋಧ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.